ಆದ್ರೆ ಪ್ರಪಂಚದಲ್ಲಿ ಎಷ್ಟೇ ಧರ್ಮ ಇದ್ರೂ ನಮ್ಮ ಧರ್ಮದಲ್ಲಿರೋದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯ ಯಾವುದೇ ಧರ್ಮದಲ್ಲೂ ಇಲ್ಲ. ಅದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾವುದೇ ಧರ್ಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದಂತಹ ಒಂದು ಮಾತು ಇಲ್ಲ. ಯಾಕೆ ಅಂದ್ರೆ ನಮ್ಮ ಧರ್ಮ ಹುಟ್ಟಿದ ಮೇಲೆ ಹುಟ್ಟಿದಂತಹ ಧರ್ಮಗಳು, ನಮ್ಮ ಧರ್ಮನ ನೋಡಿ ಕಲ್ತಂತಹ ಧರ್ಮಗಳು ಕಾಪಿ ಮಾಡಕ್ಕಾಗಲ್ಲ. ಮತ್ತೆ ನಮ್ಮ ಧರ್ಮ 900 ವರ್ಷ ಆಳ್ವಿಕೆ ಗುಲಾಮ್ಗಿರಿಲಾದ್ರೂ ನಮ್ಮ ಧರ್ಮ ನಮ್ ಬಿಟ್ಟೋಗಿಲ್ಲ. ಭಾರತದಲ್ಲಿ ಎಷ್ಟೋ ಸಣ್ಣ ಪುಟ್ಟ ಕಂಟ್ರಿಗಳಲ್ಲಿ ಬಂದ್ 20 ವರ್ಷ 30 ವರ್ಷಕ್ಕೆ ಕ್ರಿಶ್ಚಿಯನ್ ಕಂಟ್ರಿ ಆಗಿದೆ, ಮುಸ್ಲಿಮ್ಸ್ ಕಂಟ್ರಿ ಆಗಿದೆ, ಎಲ್ಲ ಆಗಿದೆ. ಆದ್ರೆ ನಮ್ಮ ಭಾರತನ ಬದಲಾಯಿಸಕ್ಕೆ ಭಗವಂತನ ಕೈಯಿಂದನೂ ಆಗಲ್ಲ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನಾವು ನಡೆಯೋದೇ ಭಗವಂತನ ವಾಕ್ಯದ ಮೇಲೆ, ಭಗವದ್ಗೀತೆ ಮೇಲೆ. ನಮ್ಮ ಧರ್ಮದ ಆಚರಣೆ ಎಷ್ಟೇ ನೋವು ತಗೊಂಡ್ರು ನೋವು ಕೊಡಕ್ ಹೋಗ್ತಾ ಇಲ್ಲ ನಾವು. ಅದನ್ನ ಎಲ್ಲಾರು ಅರ್ಥ ಮಾಡ್ಕೋಬೇಕು. ಬೇರೆ ಧರ್ಮಗಳ ತರ ನಾವು ನೋವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ? ಅಂತ್ಯ ಆಗತ್ತೆ. ಆದ್ರೆ ನಮ್ಮ ಧರ್ಮದಲ್ಲಿ ಅದು ಹೇಳಲಿಲ್ಲ. ನೋವನ್ನ ತಡ್ಕೊಳ್ರಿ, ನೋವು ಕೊಡಬೇಡ್ರಿ. ನಮ್ಮ ಧರ್ಮದಲ್ಲಿ ಹೇಳಿರೋದು ಅದೊಂದೇ ವಾಕ್ಯ. ಅದಕ್ಕೋಸ್ಕರ ನಾವು ಇಷ್ಟು ವರ್ಷ 970 ವರ್ಷ ಗುಲಾಮ್ಗಿರಿಲಿದ್ರು ನಾವು ತಡ್ಕೊಂತಾ ಇದೀವಿ, ಅನುಭವಿಸ್ತಾ ಇದೀವಿ, ರಿಟರ್ನ್ ಕೊಡ್ತಾ ಇಲ್ಲ. ಹಂಗಂತ ಕಾಲ ಏನ್ ಉತ್ತರ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟು ಸಹಿಸ್ಕೋಬಹುದು ಒಬ್ಬ ಮನುಷ್ಯ? ನೆಲದಲ್ಲಿ ಕುತ್ಕೋಬಹುದು, ನೆಲದ ಮೇಲೆ ಮಲ್ಕೋಬಹುದು, ನೆಲದೊಳಗಡೆ ಹೋಗಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅದು ಫೈನಲ್ ಅಂತ್ಯ. ಆ ಅಂತ್ಯ ನಮ್ಮಲ್ಲಿ ಆಗೋದು ಇಲ್ಲ, ಆಗೋದು ಬೇಡ. ಇವತ್ತಿಗೂ ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮಗಳು ಸುಖವಾಗಿ ಶಾಂತಿಯಾಗಿದೆ ಅಂದ್ರೆ ಅದು ನಮ್ಮ ಭಾರತದಲ್ಲೇ. ನಾವಿಷ್ಟೆಲ್ಲ ಮಾತಾಡ್ತಾ ಇದೀವಿ, ಅಲ್ಲಿ ಬಂದು ಗುಂಡಾರಿಸ್ತಾರೆ, ಧರ್ಮ ಯಾವುದು ಅಂತ ಕೇಳ್ತಾರೆ. ಅದೇ ಮೆಕ್ಕಾಗೋದ್ರೆ ಇಲ್ಲಿರೋ ಮುಸ್ಲಿಮ್ಸ್ ನ ಲಾಸ್ಟ್ ಪಂಕ್ತಿಲಿ ಕುಂಡಿಸ್ತಾರೆ. ಇದು ಸುಳ್ಳಾದ್ರೆ ಯಾರಾದ್ರೂ ಸುಳ್ಳು ಅಂತ ಹೇಳಿ, ಇಲ್ಲ ಅಲ್ಲಿ ಹೋಗಿ ಬಂದಿರೋರ್ನ ಕೇಳಿ. ಯಾಕೆ ಇಂಡಿಯನ್ಸ್ ಅಂತಾರೆ, ಅವ್ರನ್ನ ಮುಸ್ಲಿಮ್ಸ್ ಅನ್ನಲ್ಲ, ಇಂಡಿಯನ್ಸ್ ಅಂತಾರೆ. ಇಲ್ಲಿ ಇವತ್ತವರೆಗೂ ಅವ್ರು ಮಾಡೋ ಆಚರಣೆಗಳು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾವ್ದಾದ್ರೂ ತೊಂದರೆ ಕೊಟ್ಟಿರೋ ಒಂದೇ ಒಂದು ಇತಿಹಾಸ ಇದೆಯಾ? ರೋಡಲ್ಲಿ ನಮಾಜ್ ಮಾಡ್ತಾರೆ, ನಾವು ಮಾತಾಡಲ್ಲ. ನಮ್ ಗಣೇಶನ್ ಮೆರವಣಿಗೆ ಹೋದ್ರೆ ಕಲ್ಲು ಹೊಡಿತಾರೆ, ಅಣ್ಣಮ್ಮನ ಮೆರವಣಿಗೆ ಹೋದ್ರೆ ಕಲ್ಲು ಹೊಡಿತಾರೆ. ಒಡಿಯೋರು 4 ಜನ ಆದ್ರೂ 400 ಜನ ನಾವು ಬೈತೀವಿ. ಒಡಿಯೋದು 4 ಜನನೇ, ಆದ್ರೆ ನಾವು ಬೈಯೋದು 400 ಜನನ್ನ. ಅದನ್ನ 4 ಜನ ಅರ್ಥ ಮಾಡ್ಕೋಬೇಕು. ನಾವು ಮಾಡೋ ಈ ಕೆಲಸದಿಂದ ನಮ್ಮೂರಿಗೆ ನಾವೇ ಕೆಟ್ಟ ಹೆಸರು ತರ್ತಾ ಇದೀವಿ ಅನ್ನೋದು ಕಿಡಿಗೇಡಿಗಳು ಅರ್ಥ ಮಾಡ್ಕೋಬೇಕು. ನಾವು ಮುಸ್ಲಿಮ್ಸ್ ಅವ್ರನ್ನ ಉಗ್ರವಾದಿಗಳು ಅಂತ ಹೇಳಲ್ಲ. ಆದ್ರೆ ಉಗ್ರವಾದ ಮಾಡೋರೆಲ್ಲ ಮುಸ್ಲಿಮ್ಸ್ ಅನ್ನೋ ಸತ್ಯನಾ? ನಾವು ಮುಸ್ಲಿಮ್ಸ್ ಯಾರು ನಾವು ಉಗ್ರವಾದಿಗಳು ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಉಗ್ರವಾದ ಮಾಡೋರೆಲ್ಲ ಯಾರು? ಮುಸ್ಲಿಮ್ಸ್. ಇದಕ್ಕೆ ನಾವು ಹೆಂಗ್ ಹೇಳೋಣ? ಹಿಂಗ್ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತೀವಿ. ಮುಸ್ಲಿಮ್ಸ್ ಅವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತೀವಿ. ನಿಜ ಮಾತಾಡಕ್ಕೂ ನಮ್ಮ ದೇಶದಲ್ಲಿ ಕಷ್ಟ ಆಗಿದೆ ನಮಗೆ. ಉಗ್ರವಾದಿಗಳೆಲ್ಲ ಯಾರಿದ್ದಾರೆ? ಕ್ರಿಶ್ಚಿಯನ್ಸ್ ಇದಾರಾ? ಇಲ್ಲ. ಹಿಂದೂಗಳಿದಾರ? ಇಲ್ಲ. ಯಾರು? ಅವ್ರೆ. ಅದನ್ನು ನಾವು ಹೇಳಕ್ಕೆ ನಾವು ನೊಂದ್ಕೊಂತೀವಿ. ಯಾಕಂದ್ರೆ ನಮ್ಮ ಅಕ್ಕಪಕ್ಕ ನಮ್ಮ ಸ್ನೇಹಿತರು ಮುಸ್ಲಿಮ್ಸ್ ಇರ್ತಾರೆ. ನಾವಂದ್ರೆ ಅವ್ರೆಲ್ಲಿ ಬೇಜಾರು ಮಾಡ್ಕೊಂತಾರೋ, 4 ಜನಕ್ಕೆ ಬೈಯಕ್ ಹೋಗಿ ನಮ್ ಸುತ್ತಮುತ್ತ ಇರೋರ್ನೆಲ್ಲ ನಾವು ಒಂದು ಮಾತು ಅನ್ಬೇಕಲ್ಲ ಅನ್ನೋ ಒಂದು ನೊಂದುಕೊಂಡು ನಾವಿದೀವೇ ವಿನಃ ತಿರುಗಿ ಬೀಳಿಲ್ಲ. ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕು, ಸಹಬಾಳ್ವೆ ನಡೀತಾ ಇರೋದು ನಮ್ಮ ಭಾರತದಲ್ಲೇ. ಈ ಹಿಂದೂ ಧರ್ಮ ಎಲ್ಲಿರುತ್ತೋ ಅಲ್ಲಿ ಸಹಬಾಳ್ವೆಗೆ ಪ್ರಾಮುಖ್ಯತೆ ಇರುತ್ತೆ. ಇದನ್ನ ಉಳಿಸ್ಕೊಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಶಸ್ತ್ರ ಹಿಡಿಯಲ್ಲ ನಿಜ, ಆದ್ರೆ ಮಿಲಿಟರಿಗಳಿದಾರ? ಶಸ್ತ್ರ ಹಿಡಿಯುವಂತ ಮಿಲಿಟರಿಗಳಿದಾರ ನಮ್ಮ ದೇಶ ಕಾಯೋರು? ಅವ್ರು ಇದೇ ಹಿಡಿತಾರೆ. ಅವಾಗ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಮುಸ್ಲಿಮ್ಸ್ ತೊಂದರೆ ತಗೊಂಡ್ರೆ ಇಲ್ಲಿರೋ ಮುಸ್ಲಿಮ್ಸ್ ಪ್ರತಿಭಟನೆ ಮಾಡ್ತಾರೆ. ಅದೇ ಪ್ರತಿಭಟನೆ ಮಾಡೋರು ನೀವು ಮಾಡಬೇಡ್ರಿ, ನೀವು ನಮ್ಮ ಒಂದು ಧರ್ಮನ ಕೆಳಗಿಳಿಸ್ತಾ ಇದ್ದೀರಾ, ನಮ್ಮ ಧರ್ಮಕ್ಕೊಂದು ನಾಚಿಕೆಗೇಡಾಗ್ತಾ ಇದೆ ಅಂತ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಅವರು? ಅವ್ರಿಗೆ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ? ಇವಾಗ ನಮ್ಮ ಮನೆಯಲ್ಲೇ ಒಬ್ಬ ತಪ್ಪು ಮಾಡಿದ್ರೆ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ನಾವ್ ಹೇಳ್ತೀವಿ. ಅವ್ರ ಧರ್ಮ ಹೆಸರು ಹೇಳ್ಕೊಂಡು ಅವ್ರು ತಪ್ಪು ಮಾಡ್ತಾ ಇದ್ದಾಗ ಅವ್ರು ಹೇಳ್ಬೇಕು,
ಯಾಕೆ ಹೇಳಲ್ಲ ಅವರು? ಅಂದ್ರೆ ನಾವು ಅವ್ರನ್ನೇನ್ ತಿಳ್ಕೊಳೋದು? ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದ್ರೆ ಕಳ್ಳ ಅಂತ ಹೇಳ್ತಾರೆ. ಒಬ್ಬ ಉಗ್ರವಾದಿ ಬಗ್ಗೆ ಅವರು ಧ್ವನಿ ಎತ್ತಿಲ್ಲ ಅನ್ನೋರು ನಾವೇನ್ ಅನ್ಬೇಕು? ನಾವೇನಾದ್ರು ಅಂದ್ರೆ ನಾವು ಕೋಮುವಾದಿಗಳು ಇನ್ನೊಂದು ಮಾತಾಡ್ತಾರೆ. ಯಾವ ಲೆಕ್ಕಾಚಾರಕ್ಕೆ ನಾವು ಬದುಕಬೇಕು? ಎಷ್ಟು ಹಿಂದೂಗಳಿಗೆ ಎಷ್ಟು ದೇಶ ಇದೆ? ಇರೋದು ಒಂದೇ ದೇಶ. ಇದು ಬಿಟ್ರೆ ಸಮುದ್ರ ಬಿಟ್ರೆ ಇನ್ಯಾವುದೋ ಗತಿ ಇಲ್ಲ. ನಾನಾಗ್ಲಿ ನೀವಾಗ್ಲಿ ಯಾರಾದ್ರೂ ಅಷ್ಟೇನೆ ಅಲ್ವಾ? ಇಲ್ಲಿಂದ ಓಡಿಸಿದ್ರೆ ಸಮುದ್ರ 3 ಸೈಡ್ ಇದೆ. ಯಾವ್ದಿದೆ ನಮ್ಮ ದೇಶ? ಇರೋ ಒಂದು ದೇಶನ ನಾವಿರೋ ಮನೆನ ದಿನಕ್ಕೆ 2 ಸಲ ಕಸ ಗುಡಿಸ್ತೀವಿ. ಹುಳ ಇರಬಾರದು, ಕಸ ಇರಬಾರದು, ಗಲೀಜ್ ಇರಬಾರದು ಅಂತ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶನ ಕಾಡುವಂತ ಇಷ್ಟು ಗಲೀಜ್ಗಳನ್ನ ನಾವೇನ್ ಮಾಡ್ಬೇಕು? ಯಾವ ರೀತಿ ಮಾಡ್ಬೇಕು? ಸಂವಿಧಾನ ಇದೆ, ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ. ಯಾಕೆಂದ್ರೆ ಸಂವಿಧಾನ ಬರೆದಿರೋದು ಎಲ್ಲಾರು ಬದುಕಬೇಕು, ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಬದುಕಬೇಕು ಅನ್ನೋ ಸಂವಿಧಾನ ನಾವು ಬೆಲೆ ಕೊಡ್ತಾ ಇದ್ದೀವಿ. ಇದೇ ಸಂವಿಧಾನಕ್ಕೆ ಅವ್ರು ಬೆಲೆ ಕೊಡ್ತಾ ಇದಾರ? ಸಂವಿಧಾನ ನಾವು ಒಪ್ಪಲ್ಲ ಅಂತಾರೆ, ಶರಿಯಾ ಕಾನೂನು ಅಂತಾರೆ. ನಾವು ಸಂವಿಧಾನ ಒಪ್ಕೊಂಡು ಬದುಕ್ತಾ ಇದೀವಿ. ಯಾಕೆ? ನಮ್ ಕೈಯಲ್ಲಿ ಆಗಲ್ಲ ಅಂತಲ್ಲ, ಬಲ ಇರೋನು ಮುಂದೆ ನುಗ್ಗಲ್ಲ. ಆದ್ರೆ ನುಗ್ಗಿದ್ರೆ ಏನಾಗುತ್ತೆ ಅನ್ನೋದು ಅಂತ್ಯನೇ. ಅಲ್ಲಿವರೆಗೂ ಯಾರು ತಂದ್ಕೋಬಾರ್ದು. ನಾವು ಬದುಕನ, ಅವರು ಬದುಕ್ಲಿ. ಬದುಕೋದಕ್ಕೆ ಯಾರ್ದೋ ತೊಂದರೆ ಇಲ್ಲ. ನಮ್ಮ ಮನೆ ನೀವು ಕೆಣಕ್ಬೇಡಿ, ನಿಮ್ಮ ಮನೆ ನಾವು ಕೆಣಕಲ್ಲ. ಇನ್ನ ಒಂದು ಹೇಳ್ತೀನಲ್ಲ, 100 ಜನ ಮುಸ್ಲಿಮ್ಸ್ ಇರೋ ಮನೇಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿರೋ ಹಿಸ್ಟ್ರಿ ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಅದೇ 100 ಹಿಂದೂಗಳಿರೋ ಜಾಗದಲ್ಲಿ ಒಬ್ಬ ಮುಸ್ಲಿಮು ಧೈರ್ಯವಾಗಿರ್ತಾನೆ. ಹೆಂಗೆ? ಯಾಕೆ? ನಮ್ದು ಧರ್ಮ ಅವ್ರದ್ದು ಧರ್ಮ ಅಂತಾನೆ. ಹೇಳಿ, ನೀವ್ ಯಾರಾದ್ರೂ ಒಂದು ಮುಸ್ಲಿಮ್ಸ್ ಏರಿಯಾಗಳಲ್ಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿದ್ದಾನೆ ಅನ್ನೋದು ಯಾರಾದ್ರೂ ಹೇಳಿದಾರ ಇವತ್ತವರೆಗೂ? ಇಲ್ಲ. ಅದೇ ನಮ್ಮ ಜೊತೆ ಅವ್ರಿದ್ರೆ ಅಣ್ಣ ತಮ್ಮನ್ ತರ, ಅಕ್ಕ ತಂಗಿ ತರ ನೋಡ್ಕೊಂತೀವಿ. ಯಾಕೆಂದ್ರೆ ನಮ್ಮ ಧರ್ಮ ಕಲ್ಸಿರೋದು ಸರ್ವೇ ಜನ ಸುಖಿನೋ ಭವಂತು. ಅದೊಂದು ಬಿಟ್ಟಿರೆ ಅದು ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಕಾಲದ ಕೈಯಲ್ಲಿ ಇರುತ್ತೆ. ಎಷ್ಟು ದಿನ ಅಂತ ಶಾಸ್ತ್ರ ಇಟ್ಕೊಂತೀವಿ, ಶಾಸ್ತ್ರ ನಂಬಿದೀವಿ, ಪ್ರಕೃತಿ ನಂಬಿದೀವಿ, ಪ್ರತಿಯೊಂದನ್ನು ನಾವು ನಂಬ್ಕೊಂಡಿದೀವಿ. ಎಷ್ಟಂತ ತಲೆ ಬಗ್ಸನ? ತಲೆ ಬಗ್ಸ್ಬೋದು. ತಲೆ ಹೋದ್ಮೇಲೆ ಏನ್ ಬಗ್ಸನ ನಾವಿಲ್ಲಿ? ನಾಳೆ ನಮ್ಮ ಪೀಳಿಗೆಗೆ ಏನ್ ಕೊಡೋಣ? ನಮ್ಮ ದೇಶದಲ್ಲಿ ನಮ್ಮ ಪೀಳಿಗೆಗೆ ಏನ್ ಕೊಟ್ಟೋಗೋಣ? ನಾಳೆ ನಮ್ಮ ಮಕ್ಕಳು ಇದೇ ತರ ಬದುಕ್ಬೇಕಾ? ಕಾಲಕ್ಕೂ ನಮ್ಮ ದೇಶದಲ್ಲಿ ನಾವು ತಲೆ ಎತ್ಕೊಂಡು ಬದುಕಕ್ ಆಗ್ತಾ ಇಲ್ವಲ್ಲ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕೆ? ಗುಲಾಮ್ಗಿರಿಗೆ ಹೊಂದ್ಕೊಂಡ್ಬಿಟ್ಟಿದೀವಿ ಅಂತಾನ, ಅಥವಾ ಕೈಲಿ ಆಗಲ್ಲ ಅಂತಾನ? ಯಾಕೆ? ಬದಲಾವಣೆ ಜಗದ ನಿಯಮ. ಆ ಬದಲಾವಣೆ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗಿದ್ದಿನ ಎಲ್ಲ ಗೊತ್ತಾಗುತ್ತೆ. ಬದಲಾಗಬೇಕು ಅನ್ನೋದು ಹಿಂದೂಗಳು ಮಾತ್ರನೇ ಬದಲಾಗಬೇಕು ಅನ್ನೋದೇನಿಲ್ವಲ್ಲ. ಪ್ರತಿಯೊಬ್ಬ ಮನುಷ್ಯನು ಮನುಷ್ಯತ್ವ ಇಟ್ಕೊಂಡು ಬದಲಾಗ್ಬೋದಲ್ವಾ? ಮನುಷ್ಯ ಅಂದ್ರೆ ಏನು, ಮನುಷ್ಯತ್ವ ಅಂದ್ರೆ ಏನು ತಿಳ್ಕೋಬೇಕಲ್ವಾ? ಯಾವ ಕಾಲಕ್ಕೆ ತಿಳ್ಕೊಂತಾರೆ ಇವರೆಲ್ಲ? ಇವ್ರು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ ಸರ್ವನಾಶ ಆಗಿರುತ್ತೆ. ಏನ್ ಮಾಡೋಣ ಅವಾಗ? ಹಿಂದೂಗಳು ಒಂದು ಮಗು ಸಾಕು. ಯಾಕೆ? ಅಯ್ಯೋ ಅವ್ರನ್ನ ಓದ್ಸಕ್ ಕಷ್ಟ, ಎಲ್ಲ ಒಂದೊಂದು ಮಗುನ ಇಟ್ಕೊಳ್ಳಿ, ಡಜನ್ ಇರ್ತಾರೆ. ಹೆಣ್ಮಕ್ಳಾದ್ರೂ ಅವ್ರಿಗೆ ಕೊಡ್ಬೇಕು, ಗಂಡ್ ಮಕ್ಳಾದ್ರೂ ಅವರಿಂದ ತಗೋಬೇಕು. ನಮ್ಮ ಮಕ್ಕಳು ಅವ್ರದೇ, ನಮ್ಮ ಆಸ್ತಿನೂ ಅವ್ರದೇ. ಏನ್ ಮಾಡ್ಬೇಕು ಹೇಳಿ? ಲಾಸ್ಟ್ 10 ವರ್ಷದಲ್ಲಿ 5 ಲಕ್ಷ ಮಕ್ಕಳು ಎಲ್ಲಿ ಬಾಂಗ್ಲಾದೆಲ್ಲೋ ಒಂದು ಪೇಪರ್ ಅಲ್ಲಿ ನಾನು ನೋಡಿದೆ. ಒಂದು ಈ ಏರಿಯಾದಲ್ಲಿ 10 ವರ್ಷಕ್ಕೆ 5 ಲಕ್ಷ ಮಕ್ಕಳು. ನಮ್ಮವರು ಒಂದು ಮಕ್ಕಳು ಸಾಕು. ಏನ್ ಮಾಡ್ಬೇಕು? ಕೊನೆಗೆ ಅದೇ ಹೇಳಿದ್ನಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರಿಗೆ ಕೊಡ್ಬೇಕು, ಆಸ್ತಿನೂ ಅವ್ರಿಗೆ ಕೊಡ್ಬೇಕು, ನಾವು ಖಾಲಿ ಕೈಯಲ್ಲಿ ಹೋಗ್ಬೇಕು. 2 ಮಾತು ಹೇಳಿದ್ದೀನಿ. ಏನೇ ತಪ್ಪಿದ್ರು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ವಿಶ್ವನಾಥ್, ಸ್ಟೇಟ್ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಅಖಿಲ ಭಾರತ ಹಿಂದೂ ಮಹಾಸಭಾ. ಸ್ನೇಹಿತರೆ, ಕರ್ನಾಟಕದ ಯುವಜನತೆ, ಸಮಯ ಬಂದಾಗಿದೆ. ಕರ್ನಾಟಕದ ಅತಿ ದೊಡ್ಡ ಶಕ್ತಿ ಯುವಶಕ್ತಿಯನ್ನು ಒಗ್ಗೂಡಿಸುವಂತಹ ಸಮಯ
ಇವತ್ತಿನ ದಿವಸ ಬಂದಾಗಿದೆ. ನಾವುಗಳು ನಿಮ್ಮ ಹಳ್ಳಿಗೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ನಾವು ಬರ್ತೀವಿ. ನಮ್ಮ ಜೊತೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ಬಲಿಷ್ಠವಾದ ಹಿಂದೂ ಯುವ ಸೇನೆಯನ್ನು ಕಟ್ಟೋಣ ನಮ್ಮ ಕರ್ನಾಟಕದಲ್ಲಿ. ಹಾಗೂ ನಮ್ಮ ಹಿಂದೂ ಪರ ಎಲ್ಲಾ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ಳೋಣ. ಇನ್ನು ಮುಂದೆ ಹಿಂದೂ ಮಹಾಸೇನೆ, ಹಿಂದೂ ಯುವ ಸೇನೆ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಹಾಗೂ ಸಂಘಟನಾ ದೃಷ್ಟಿಯಿಂದ ನಾವು ಇಡೀ ರಾಜ್ಯವನ್ನು ಪ್ರವಾಸ ಕೈಗೊಳ್ತಾ ಇದ್ದೀವಿ. ಇಡೀ ರಾಜ್ಯ ಪ್ರವಾಸ ಕೈಗೊಂಡು ಸಂಘಟನೆಯನ್ನು ಬಲಪಡಿಸಿ ಹಿಂದೂ ಯುವಕರನ್ನು ಒಟ್ಟಿಗೂಡಿಸಿ ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗೆ ಅನ್ಯಾಯ ಆದ್ರೆ ನಾವು ಇದೀವಿ ಅನ್ನೋ ಒಂದು ಅಭಿಯಾನ ಈ ಮುಖಾಂತರ ಎಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಶ್ರೀರಾಮ್. ಮಹಾಸಭಾ ವೀರ ಸಾವರ್ಕರ್ ಪಾರ್ಟಿ 1933 ರಿಜಿಸ್ಟರ್ ಮಾಡಿದ ಪೊಲಿಟಿಕಲ್ ಪಾರ್ಟಿ. ಸಾವಿರದ 1903 ಅಖಿಲ ಭಾರತ ಹಿಂದೂ ಮಹಾಸಭಾ ಜನ್ಮ ತಾಳಿದ್ದು. ವೀರ ಸಾವರ್ಕರ್ ಈ ಪಾರ್ಟಿನ ಸಂಸ್ಥಾಪಕರು. ಹಾಗೂ 1933 1993 ಈ ಪಾರ್ಟಿ ಅಧಿಕೃತವಾಗಿ ವೀರ ಸಾವರ್ಕರ್ ಅವರು ಉದ್ಘಾಟನೆ ಮಾಡಿದ್ರು. ಸಂಘಟನೆಗಳು ಸುಮಾರಿತ್ತು. ಆಯಾ ರಾಜ್ಯದಲ್ಲಿ ಅವರವ್ರ ಹಿಂದೂಗಳ ಸಂಘಟನೆ ಮಾಡ್ಕೊಂಡಿದ್ರು. ಇದನ್ನೆಲ್ಲ ಒಗ್ಗೂಡಿಸಿ ರಾಜಕೀಯ ಪಕ್ಷವಾಗಿ ವೀರ ಸಾವರ್ಕರ್ ಅವರು ಮಾಡಿದ್ರು. ಸರ್, ಈಗ ಈ ತರ ಘಟನೆಗಳು ನಡೆದಾಗ ಮಾತ್ರ ಹಿಂದೂಗಳು, ಹಿಂದೂ ಸೇನೆಗಳು, ಹಿಂದೂ ಸಂಘಟನೆಗಳು ನಾವು 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 ನಾವಿದ್ದೀವಿ ಅಂತ ಬರ್ತಾರೆ. ಬಟ್ ಎಲ್ಲ ಆದ್ಮೇಲೆ ಬರೋದು ಅಥವಾ ಈ ರೀತಿ ಘಟನೆಗಳು ಮರುಕಳಿಸದಂತೆ ತಗೊಳ್ಳುವಂತ ನಿರ್ಧಾರಗಳು ಯಾವ ರೀತಿ ನಿಮ್ದು ನೆಕ್ಸ್ಟ್ ಇರುತ್ತೆ ಅಂತ ನೀವು ಕೇಳಿದಕ್ಕೆ ಒಳ್ಳೆ ಮಾತು ಕೇಳಿದ್ರಿ. ಇವಾಗ ಹಿಂಗ ಆದಾಗ ನಾವು ಬಂದು ಮಾತಾಡ್ತೀವಿ ಅನ್ನೋದಲ್ಲ, ಯಾವಾಗ ಆಗತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಪ್ರತಿದಿನ ಚರ್ಚೆಯಲ್ಲಿ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಇಂಥ ಟೈಮಲ್ಲಿ ನಾವು ಮಾತಾಡ್ಲೇಬೇಕು. ಪ್ರತಿ ಸಲ ಮಾತಾಡಿದ್ರೆ ಏನಂತೀರ, ಕೋಮುವಾದಿಗಳು ಅಂತೀರಾ, ಧರ್ಮ ತಂದಿಡೋದು ನಿಮ್ ಪ್ರಶ್ನೆಗೆ ಅಲ್ವಾ. ನಾನು ಡೈಲಿ ಮಾತಾಡ್ತೀರ, ನೀವೇಂದ್ರಿ ಏನಪ್ಪ ನೀವು 3 ಹೊತ್ತು ಧರ್ಮ ತಂದಿರ್ತೀನಿ ಅಂತೀರಾ. ಕಾಯಿಲೆ ಬಂದಾಗ್ಲೇ ಔಷಧಿ ತಗೋಬೇಕು. ಅಲ್ಲ, ಕಾಯಿಲೆ ಬರುತ್ತೆ ಅಂತಾನು ಕೇರ್ಲೆಸ್ ಆಗಿರಕ್ಕಾಗಲ್ಲ. ನಾವು ಮಾಡೋದು ಮಾಡ್ತಾ ಇರ್ತೀವಿ. ಸಮಯ ಅಂತ ಬಂದಾಗ ಬರಬೇಕು. ಇವಾಗ ನಾವು ಸಂವಿಧಾನ ಒಪ್ಪಿದವ್ರು, ನಾವು ರೋಡೆಲ್ಲ ಆಗ್ಲಿ ಅವ್ರು ಮಾಡಿದ್ರು ಅಂತ ನಾವು ಮಾಡಕ್ ಆಗಲ್ಲ ಅಂತಾನೆ ನಿಮಗೆ ನಾನು ಹೇಳ್ತಾ ಇರೋದು. ನಮ್ಮ ಧರ್ಮದಲ್ಲಿ ನೋವು ಕೊಡೋ ಪದ್ಧತಿ ಇಲ್ಲ. ಅದು ಎಷ್ಟು ದಿನ ತಡಿಬಹುದು ಅಂತಾನೆ ನಿಮಗೆ ನಾನು ಹೇಳಿದ್ದು. ನಾವು ನೋಡಿ, ಸಂಘಟನೆ ಇವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಹಿಂದೂ ಸೇನೆ ಅಂತ. ನಾವು ಎಲ್ಲ ಮಾಡ್ತಾ ಇದ್ದೀವಿ. ಒಂದು ಸಲ ತರಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜ್ ಅವರಿದ್ದಾರೆ. ಅವರ ಕಲ್ಪನೆಯಲ್ಲಿ ಎಲ್ಲ ಇದೆ. ಆದ್ರೆ ನಿಮಗೆಲ್ಲ ಗೊತ್ತಿದ್ದೆ, ಬೆಳಕಿನ ಕಳೆನೆ ಜಾಸ್ತಿ ಬೆಳೆಯೋದು ಬೇಗ ಅಂತ ಅಲ್ವಾ. ಬೆಳೆ ಬೆಳಿಬೇಕಂದ್ರೆ ಈ ಕಳೆ ಎಲ್ಲ ತೆಗೆದ ಮೇಲೆ ಬೆಳೆ ಕಾಣೋದು. ಬಟ್ ಈಗ ಹಿಂದೂ ಮಹಾಸೇನೆ ಈಗ ಸಂಘಟನೆ ಕಟ್ಟಕೊಂಡಿದ್ದಾರೆ ಎಲ್ಲ ಹಳ್ಳಿಗೆ. ಸೊ ಅದು ಯಾವ ರೀತಿ ಸಂಘಟನಾತ್ಮಕವಾಗಿರುತ್ತೆ ಮತ್ತೆ ಎಷ್ಟರ ಮಟ್ಟಿಗೆ ನೀವು ಯುವಕರ ಒಂದು ಎಲ್ಲ